ಅಜ್ಜಯ್ಯ, ನನಗೊಂದು ಜವಾಬ್ದಾರಿ ಇದೆ. ಹೇಳು ಮಗು, ಏನದು? ನನಗೆ ಸಿಕ್ಕಿರೋ ಸುಂದ್ರಮ್ಮನ್ನ ತಗೊಂಡು ಬೇರೆ ಊರಿಗೆ ಹೋಗ್ಬೇಕು. ಯಾಕಮ್ಮ, ಏನು ಅಪಚಾರವಾಯ್ತು ನಮ್ಮಿಂದ? ಅಪಚಾರ ಏನಿಲ್ಲ ಅಜ್ಜಯ್ಯ, ಮೇಷ್ಟ್ರಮ್ಮ ಹೇಳಿದ್ದಾರೆ 3 ಶಕ್ತಿ ಕ್ಷೇತ್ರಗಳಿಗೆ ಸುಂದ್ರಮ್ಮನ್ ಕರ್ಕೊಂಡು ಹೋದ್ರೆ ಶ್ರೀಚಕ್ರ ವಾಪಸ್ ಬಂದು ಅದರ ಸ್ಥಳ ತಲುಪತ್ತಂತೆ. ಓ, ಶ್ರೀಮತಿ ಹೇಳಿದ್ಲ? ನನಗೆ ಶ್ರೀಮತಿ ವಿಷಯನೇ ಅರ್ಥವಾಗೋದಿಲ್ಲ. ಒಂದೊಂದು ಸರ್ತಿ ವಿಚಿತ್ರವಾಗಿ ನಡ್ಕೋತಾರೆ. ಕೆಲವು ಸಲ ಮನೆ ಮಗಳ ಥರ, ಇನ್ನು ಕೆಲವು ಸಲ ನನಗಿಂತ ಹಿರಿಯಳ ಥರ. ತುಂಬ ಸರಳ, ಅಷ್ಟೇ ಒಗಟು. ಯಾರಿವಳು? ನಿನಗೇನಾದರೂ ಬೇರೆ ತರಹ ಗೋಚರಿಸ್ತಾಳೇನಮ್ಮ ಈ ಶ್ರೀಮತಿ? ಇನ್ನೂ ಒಂಥರ ದೈವಿಕ ಭಾವನೆ ಮೂಡುತ್ತೆ. ಅವ್ರು ಹೇಳಿದ್ರೆ ಒಂಥರ ಅಮ್ಮನವರೇ ಹೇಳ್ತಿದಾರೇನೋ ಅನ್ಸತ್ತೆ. ಎಲ್ಲಿಗೆ ಅಂತ ಹೋಗ್ತೀಯ? ನಿನಗೆಲ್ಲೂ ಸಮಯನೂ ಇಲ್ಲ, ಜಾಗನೂ ಇಲ್ಲ. ನೀನು ಎಲ್ಲೇ ಹೋದ್ರೂ ನಿನ್ನತ್ರ ಇರೋ ವಿಗ್ರಹನ ಕಿತ್ಕೊಳ್ಳೋದಕ್ಕೆ ದುಷ್ಟರು ಕಾಯ್ತಾ ಇದ್ದಾರೆ. ಶ್ರೀಚಕ್ರ ಅದರ ಪೀಠ ತಲುಪಬೇಕಾಗಿರೋ ಸಮಯ ಮೀರೋಗಿದೆ. ನೀನೀಗ 3 ಧರ್ಮಕ್ಷೇತ್ರಗಳಿಗೆ ಹೋಗಬೇಕು. ಅವೆಲ್ಲ ಶಕ್ತಿ ಕ್ಷೇತ್ರಗಳು. ಆ ಸನ್ನಿಧಾನಗಳಿಗೆ ಸುಂದ್ರಮ್ಮನ್ನ ಕರ್ಕೊಂಡು ಹೋಗಬೇಕು. ಪ್ರತಿ ಸನ್ನಿಧಾನದಲ್ಲಿ ಅವಳಿಗೆ ಶಕ್ತಿಗಳ ಆಹ್ವಾಹನೆ ಆಗತ್ತೆ. ನಂತರ ಸುಂದ್ರಮ್ಮನ್ನ ಚಕ್ರಾಪುರಿಗೆ ತಂದು ಶ್ರೀಚಕ್ರ ಪೀಠದ ಮೇಲೆ ಪ್ರತಿಷ್ಠಾಪನೆ ಮಾಡಿಸ್ಬೇಕು. ಅದನ್ನ ನಿನ್ನ ಶಂಕರಜ್ಜ ಮಾಡ್ತಾರೆ. ನೀನೀಗ ತಕ್ಷಣ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡು ಹೊರಡಬೇಕು. ಅದು ಬಿಟ್ರೆ ದೀಪ ಮಾರೋ ಶ್ರೀಮತಿ ಅವರು. ಬರೀ ದೀಪ ಮಾರೋಳಿಗೆ ಇಷ್ಟೆಲ್ಲ ಹೇಗೆ ಗೊತ್ತಾಗುತ್ತೆ? ಕೇಳಿದ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡಲ್ಲ. ಇವಳೇನು ಅವಧೂತಲ ಅನಿಸುತ್ತೆ ಒಂದೊಂದ್ಸಲ. ಅದು ಏನೇ ಇರಲಿ, ಶ್ರೀಮತಿ ಹೇಳಿದ್ದಾರೆ ಅಂದರೆ ಅದಕ್ಕೊಂದು ಬಲವಾದ ಕಾರಣ, ಅರ್ಥ ಇದ್ದೇ ಇರುತ್ತೆ. ನೀನು ಹೋಗ್ಬಾ. ನೀನು ಹೋಗಿ ಬರೋದಕ್ಕೆ ಬೇಕಾದ ವ್ಯವಸ್ಥೆ ನಾನು ಮಾಡ್ತೀನಿ. ಆದ್ರೆ ಮನೆಯಲ್ಲಿ ನಾನು ಹೋಗೋದಕ್ಕೆ ಒಪ್ಪದೇ ಇದ್ರೆ ಏನ್ ಮಾಡೋದು ಅಜ್ಜಯ್ಯ? ನಾನಿದ್ದೀನಲ್ಲ, ನಾನು ಒಪ್ಪಿಸ್ತೀನಿ. ನೀನು ಚಿಂತೆ ಮಾಡಬೇಡ. ನೀನು ಸುಂದರಮ್ಮನ ಜೊತೆ ಹೋಗಿ ಬರೋದಕ್ಕೆ ವ್ಯವಸ್ಥೆ ಮಾಡ್ಕೊ. ಸಾಧ್ಯವಾದರೆ ಅಮ್ಮನವ್ರ ಕೃಪೆ ಇದ್ದರೆ ನಾನು ನಿನ್ನ ಜೊತೆ ಬರಬೇಕು ಅಂತ ಆ ತಾಯಿ ಆಜ್ಞಾಪಿಸಿದ್ರೆ ನಾನು ನಿನ್ನ ಜೊತೆ ಬರ್ತೀನಿ. ನಿನ್ನ ಕಾವಲಾಗಿ. ಸರಿ ಅಜ್ಜಯ್ಯ. ಲೇ ಜಗ್ಗಿ, ನಿನ್ನ ತಲೆಯಲ್ಲಿರೋದು ಬುದ್ಧಿನ ಲದ್ದಿನ? ಪೆದ್ರಾಮನ ಜೊತೆ ಮೊದ್ರಾಮ ಸೇರ್ಕೊಂಡ ಅನ್ನೋ ಹಾಗಾಗಿದೆ ನನ್ನ ಸ್ಥಿತಿ. ಅಷ್ಟೆಲ್ಲ ಕಷ್ಟಪಟ್ಟು ಯಾರಿಗೂ ಅನುಮಾನ ಬರ್ದಿರೋ ಹಾಗೆ ನಾನು ಅವ್ರನ್ನೆಲ್ಲ ಆಚೆ ಕರೆಸ್ದೆ. ಆದರೆ ನೀನು ಮಾಡಿದ್ದೇನು? ವಿಗ್ರಹನ ಎತ್ಕೊಂಡು ಬರ್ತೀನಿ ಅಂತ ಹೋದವನು ರಂಗ ಅಂತ ವಿಗ್ರಹದ ಮುಂದೆ ಕಣ್ಣು ಮುಚ್ಕೊಂಡು ತಪಸ್ ಮಾಡ್ತಾ ಕೂತೆ. ನಿನಗೆ ಬರಬಾರ್ದು ಬರುತ್ತೆ. ನೀನು ಚಾಪೆ ಸುತ್ಕೊಂಡು ಹೋಗ್ತೀಯಾ, ನಿನ್ನ ಕೈಗೆ ಕಡಿ ನಾಗರಾವ ಕಡಿಯುತ್ತೆ. ಲೇ, ಹಾಗೆಲ್ಲ ಭಯಪಡ ಸುಮ್ಮನಿರಲೇ. ನೀನು ಇಲ್ಲಿ ಹೊರಗಡೆ ಎಲ್ಲರೂ ಮಾತಾಡಿಸ್ತಿದ್ಯಾ? ನಾನು ಒಳಗಡೆ ಹೋದ್ನಾ, ವಿಗ್ರಹದ ಹತ್ರ ಹೋಗೋವರೆಗೂ ನನ್ನ ಬುದ್ಧಿ ಸರಿಯಾಗೇ ಇತ್ತು. ಇನ್ನೇನು ವಿಗ್ರಹದ ಕೈ ಹಾಕ್ಬೇಕು, ಅದೇನು ಮಂಕು ಬಡಿತೇನೋ ಕಣ ನನಗೆ. ಆಮೇಲೆ ನಾನು ಯಾಕೆ ಹಂಗೆ ಮಾಡಿದ್ನೋ ಒಂದೂ ಗೊತ್ತಾಗ್ಲಿಲ್ಲ ಕಣೋ. ಅದು ಹೇಗೋ ಸಾಧ್ಯ ಜಗ್ಗಿ? ಕದಿಯೋದಕ್ಕೆ ಅಂತ ಹೋದ ಮನಸ್ಸು ಅದ್ರ ಮುಂದೆ ತಪಸ್ ಮಾಡ್ತಾ ಕೂತ್ಕೊಳ್ಳುತ್ತೆ ಅಂದರೆ ಆ ವಿಗ್ರಹದಲ್ಲಿ ಏನೋ ಪವಾಡ ಶಕ್ತಿ ಇದೆ ಅಂತೀಯ? ಅಲ್ಲ, ಅಂಥ ಶಕ್ತಿ ಅದ್ರೊಳಗಿರೋದಕ್ಕೆ ಹೇಗೋ ಸಾಧ್ಯ ಅಲ್ವಾ? ಮತ್ತೆ ಶತಮಾನಗಳಿಂದ ಪೂಜೆನೇ ಕಾಣ್ತೆ ನದಿಲಿ ಮುಳುಗಿ ಹೋಗಿದ್ದ ವಿಗ್ರಹಕ್ಕೆ ಶಕ್ತಿ ಬರೋಕ್ಕೆ ಹೇಗೋ ಸಾಧ್ಯ? ಏನೋಪ್ಪ, ಎಲ್ಲ ಅಯೋಮಯ, ಒಂದು ಅರ್ಥ ಆಗ್ತಾ ಇಲ್ಲ ಕಣೋ ಪಂಚಾಕ್ಷರಿ. ಹಾಗಿದ್ರೆ ಕದಿಯೋದು ಬೇಡ ಅಂತೀಯ? ಅಯ್ಯೋ ಬೆಪ್ಪ ಕಡೆ, ದೇವರು ಕೊಡಬೇಕಾದ್ರೆ ಪೊರಕೆಲ್ ಹೊಡೆದು ಕೊಡ್ತಾನಂತೆ. ಇದು ನಾವು ಖಂಡಿತವಾಗ್ಲೂ ಕದಿಲೇಬೇಕಾದ ವಸ್ತು ಕಣೋ. ಇದು ಈಗ ಬರೀ ಹಳೆ ಪ್ರಾಚೀನ ವಿಗ್ರಹ ಅಲ್ಲ ಕಣೋ. ಇದರೊಳಗೆ ಶಕ್ತಿನೂ ಇದೆ, ಪವಾಡನೂ ಇದೆ ಅಂತ ಹೇಳಿದ್ರೆ ಇನ್ನೂ 2 ಕೋಟಿ ಜಾಸ್ತಿ ಸಿಗುತ್ತೆ. ಹಳೆ ವಿಗ್ರಹ ಅಂದರೆ ವಿದೇಶದಲ್ಲಿ ಬೆಲೆ ಜಾಸ್ತಿ. ಆದರೆ ಇದರಲ್ಲಿ ಪವಾಡ ಇದೆ ಅಂದರೆ ನಮ್ಮ ದೇಶದಲ್ಲೇ ಬೆಲೆ ಇನ್ನೂ ಜಾಸ್ತಿ ಕಣೋ. ಹಾಗಂತೀಯ? ಹೌದು ಪಂಚೆ, ಅದೃಷ್ಟ ನಮ್ಮನ್ನ ಒದ್ಕೊಂಡು ಬರ್ತಾ ಇದೆ. ಆ ವಿಗ್ರಹನ ಹೇಗಾದ್ರೂ ಮಾಡಿ ಎತ್ತಲೇಬೇಕು.
ತಲೆ ಮೇಲೆ ತಲೆ ಬೀಳಿ ಆ ಕಂಚಿನ ವಿಗ್ರಹನ ಎತ್ತೋದೇ ಕಣೋ ಜಗ್ಗಿ. ಇವಳಿನ್ನೂ ಚಿಕ್ಕವಳು, ಮಗು ಥರ. ಅವಳು ಹೇಳ್ದಾಗೆಲ್ಲ ಕೇಳಕ್ಕಾಗತ್ತಾ? ಅದರಲ್ಲೂ ಹೆಣ್ಮಗಳು ಜೊತೆಲಿ ಯಾರಾದ್ರೂ ಹೋದ್ರೆ ಹೌದು ಅನ್ಬೋದು. ಇವಳು ಕುಣಿತಾಳೆ ಅಂತ ಇವಳನ್ನ ಒಂಟಿಯಾಗಿ ಕಳ್ಸಕ್ಕಾಗತ್ತಾ? ಮಕ್ಳ ಭವಿಷ್ಯ ನಿರ್ಧಾರ ಮಾಡಬೇಕಾಗಿರೋರು ನಾವು ದೊಡ್ಡವರು, ಅವರು ಚಿಕ್ಕವರು. ಸುತ್ತಬೇಕು ಅಂತ ಅನ್ಸುತ್ತೆ, ಆದರೆ ಸರಿ ಯಾವುದು ತಪ್ಪು ಯಾವುದು ಅಂತ ತಿಳಿ ಹೇಳ್ಬೇಕಾದವ್ರು ನಾವಲ್ವಾ? ಎಲ್ರಿಗೂ ಇವಳು ಹೋಗೋದೇ ಬೇಡ ಅನಿಸ್ತಿದೆ. ಅಂದಮೇಲೆ ಸುಮ್ಮನಿರೋದೇ ಒಳ್ಳೇದು ಅನ್ಸುತ್ತೆ. ಅಕ್ಕನ್ನ ಒಬ್ಳೆ ಕಳಿಸೋದಕ್ಕೆ ನನಗೂ ಇಷ್ಟ ಇಲ್ಲ. ಹಾಗಂತ ಅವಳ ಜೊತೆಗೆ ಹೋಗೋಣ ಅಂದ್ರೆ ಇಲ್ಲಿ ತುಂಬಾ ಕೆಲಸ, ಅದನ್ನು ಬಿಟ್ಟು ಹೋಗೋಕ್ಕಾಗಲ್ಲ ಅಲ್ವಾ? ನೀವು ಇವಳು ಏನೇ ನಿರ್ಧಾರ ಮಾಡಿರಬಹುದು, ಆದರೂ ನಮ್ಮ ಮಾತಿಗೂ ಬೆಲೆ ಕೊಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಹಾಗಾದರೆ ಕಳಿಸೋದಿಲ್ಲ ಅಂತ ನೇರವಾಗಿ ಹೇಳಿಬಿಡು. ಕರ್ಕೊಂಬದ್ದವರು ನೀವು, ಬೇಡ ಅನ್ನೋ ಹಕ್ಕು ನನಗಿಲ್ಲ ಅಂತ ಹೇಳಿದವರು ನೀವು. ಬೇಡ್ಕೋತಿದ್ದೀವಿ ಅಷ್ಟೇ. ಅದಕ್ಕೆ ಜಾಜಿ ತೀರ್ಮಾನಕ್ಕೆ ಬಿಡಿ ಅಂತ ಹೇಳ್ತಾರೆ. ನೋಡಮ್ಮ ಜಾಜಿ, ಧರ್ಮಕ್ಷೇತ್ರಗಳಿಗೆಲ್ಲ ಹೋಗಿ ಬರಬೇಕು ಅಂತ ಶ್ರೀಮತಿ ಹೇಳಿದ್ದಾರೆ. ಇವರೆಲ್ಲ ಬೇಡ ಅಂತ ಹೇಳ್ತಿದ್ದಾರೆ. ನಾನೊಬ್ಬ ಮಾತ್ರ ಹೋಗಿ ಬರಲಿ ಅಂತ ಹೇಳ್ತಾ ಇದ್ದೀನಿ. ಅದೆಲ್ಲ ಬಿಡು. ಇವಾಗ ನಿನ್ನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ನೀನು ಹೇಳಿಬಿಡು. ಮಾತಾಡಮ್ಮ. ನೀನು ಮೌನವಾಗಿದ್ದರೆ ಸಮಸ್ಯೆ ಬಗೆಹರಿಯೋದಿಲ್ಲ. ನಮ್ಮ ಅಪ್ಪಯ್ಯನ ನೋಡಿದೆ, ತುಂಬ ದಿನ ಆಯಿತು. ಅವರು ನೋಡಬೇಕು ಅಂತ ಮನಸ್ಸು ಸೆಳೀತಿದೆ. ಶ್ರೀಚಕ್ರ ಕಳುವಾಗಿದೆಯೋ ಕಣ್ಮರಿಯಾಗಿದೆಯೋ ನಮಗೆ ಗೊತ್ತಿಲ್ಲ. ಆದರೆ ಅದು ನಮ್ಮ ಮೂವರ ಕೈಗುದಕ್ಕಿಲ್ಲ. ಅಂದಮೇಲೆ ನಾವು ಮೂವರು ಸಮಾನ ನಷ್ಟವಂತರು, ಸಮಾನ ದುಃಖಿಗಳು. ಅದಕ್ಕೋಸ್ಕರ ನಮ್ಮಲ್ಲಿ ಜಗಳ ಬೇಡ, ಮನಸ್ತಾಪ ಬೇಡ. ಈಗ ಮುಖ್ಯವಾಗಿ ಆಗಬೇಕಾಗಿರೋದು ಶ್ರೀಚಕ್ರ ಎಲ್ಲಿದೆ ಅಂತ ಕಂಡುಹಿಡಿಯೋದು. ಕಾಲರುದ್ಧ ಸಿದ್ದೇಶ್ವರ ಕಡಿಕೆ, ಇದು ನಿನ್ನಿಂದ ಮಾತ್ರ ಸಾಧ್ಯ. ನಿನ್ನ ಇಷ್ಟ ದೇವತೆಯ ಉಪಾಸನೆಯ ಶಕ್ತಿಯಿಂದ ಮಂಡಲ ಹಾಕಿ ನೋಡು, ಶ್ರೀಚಕ್ರ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಸಮಯ ಸಾಧಕ ಅಂದ್ರೆ ನೀನೇ ನೋಡು ವಿರೂಪಾಕ್ಷ. ಇಷ್ಟು ದಿನ ಇದ್ರೆ ಇರು, ಇಲ್ಲ ಅಂದ್ರೆ ಬಿಟ್ಟು ಹೋಗು ಅಂತ ಧ್ವನಿ ಏರ್ಸ್ಕೊಂಡು ಮಾತಾಡ್ತಿದ್ದೆ. ನಾವು ನಿನ್ನ ಅಡಿಯಾಳುಗಳು ಅನ್ನೋ ಹಾಗೆ ತಾತ್ಸಾರ ಮಾಡಿ ಮಾತಾಡ್ತಿದ್ದೆ. ನಮ್ಮ ಸಹಾಯನೇ ಇಲ್ಲದೆ ಶ್ರೀಚಕ್ರನ ಪಡ್ಕೋತೀನಿ ಅಂತ ದುರಹಂಕಾರದಿಂದ ಮಾತಾಡ್ತಿದ್ದೆ. ಈಗ ನಾನು ನನ್ನ ಶಕ್ತಿನೇ ಬೇಕಾಯ್ತಾ ಶ್ರೀಚಕ್ರನ ಪಡ್ಕೊಳ್ಳೋದಕ್ಕೆ? ವಿಗ್ರಹನ ತಗೊಂಡು ನಾನು ಹೇಳಿದ ಧರ್ಮಕ್ಷೇತ್ರಗಳಿಗೆ ಹೋಗ್ತ್ಯಾ, ಹೋಗಲ್ವಾ? ಕ್ಷಮಿಸ್ಬಿಡಿ ಮೇಷ್ಟ್ರಮ್ಮ, ನೀವೆಷ್ಟೇ ಒತ್ತಾಯ ಮಾಡಿದ್ರು ಅಷ್ಟೇ. ನನ್ನ ಅಪ್ಪ ಅಮ್ಮನ ಬಿಟ್ಟು ನನಗೆ ಹೋಗೋದಕ್ಕಾಗೋದಿಲ್ಲ. ವಿಗ್ರಹ ಶ್ರೀಚಕ್ರದೊಂದಿಗೆ ನಿನ್ನ ಪ್ರಯಾಣ ಈ ಕ್ಷಣದಿಂದ ಶುರುವಾಗಲಿದೆ. ನಿಜಾರ್ಥದಲ್ಲಿ ಇದು ನಿನ್ನ ಪ್ರಯಾಣ ಅಲ್ಲ, ಶ್ರೀಚಕ್ರದ ಪ್ರಯಾಣ.